ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 4 ಆ್ಯಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವ್ಯಾವ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬ್ರೌಸರ್ನಿಂದ ಸ್ಟಾರ್ಟ್ ಮಾಡೋಣ. ಬ್ರೌಸರ್ ಹಿಂಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ನಿಮಗೆ ಇದು ವಾಯ್ಸ್ ಸರ್ಚಿಂಗ್ ಆ್ಯಪ್ ಇದೆ. ಸ್ಕ್ಯಾನ್ ಮಾಡಿ ಕೂಡ ನೀವು ಏನನ್ನ ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ಕೋಬೋದು. ಅದೇ ರೀತಿ ಇನ್ಪುಟ್ ಟು ಸರ್ಚ್ ಅಂತ ಇದೆ. ನಿಮಗೆ ಏನು ಬೇಕಾದ್ರೂ ಟೈಪ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ SSLC ಸಪ್ಲಿಮೆಂಟರಿ ರಿಸಲ್ಟ್ ಅಂತ ಈ ಥರ ಟೈಪ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ಈ ಥರ ಬ್ರೌಸರ್ ಓಪನ್ ಆಗುತ್ತೆ. ಇಷ್ಟು ಇದು ನಿಮಗೆ ಗೊತ್ತಿರೋದೆ. ಇವಾಗ ನೆಕ್ಸ್ಟು ಹ್ಯಾರೋ ಮಾರ್ಕ್ ಇದೆ ನೋಡ್ಕೊಳ್ಳಿ. ನಿಮಗೆ ಇದು ಪೇಜ್ ಬೇಡ ಅಂದರೆ ಬ್ಯಾಕ್ ಹೋದರೆ ನಿಮಗೆ ಅದೇ ಥರ ಬರುತ್ತೆ. ತಿರ್ಗಾ ಇತ್ತಾಗೆ ಹ್ಯಾರೋ ಮಾರ್ಕ್ ತೋರಿಸುತ್ತೆ. ಅದಾದ್ಮೇಲೆ ನಿಮಗೂ ಕೂಡ ಅದೇ ಥರ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡ್ಕೊಳ್ಳಿ. ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಗಂಟೆ ಅಂತ ಈ ಗಂಟೆ ಥರ ಸಿಂಬಲ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಬ್ರೌಸರಲ್ಲಿ ಏನೇ ನೋಟಿಫಿಕೇಷನ್ ಬಂದರೂ ನಿಮಗೆ ಶೋ ಆಗುತ್ತೆ. ಅದೇ ರೀತಿ ಇಲ್ಲಿ ಹಿಸ್ಟ್ರಿ ಅಂತ ಆಪ್ಷನ್ ಇದೆ. ನೀವೇನೇ ಸರ್ಚ್ ಮಾಡಿ ಹಿಸ್ಟ್ರಿ ಎಲ್ಲ ಕೂಡ ಇದರಲ್ಲಿ ಇರುತ್ತೆ. ನೆಕ್ಸ್ಟು ಡೌನ್ಲೋಡ್ ಆ್ಯಂಡ್ ಫೈಲ್ಸ್ ಅಂತ ಇರುತ್ತೆ. ನೀವು ಯಾವುದೇ ಫೈಲ್ಸ್ನ ಡೌನ್ಲೋಡ್ ಮಾಡಿದರೂ ಈ ಫೈಲಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಈ ಬ್ರೌಸರಲ್ಲಿ ಯಾವುದೇ ವೀಡಿಯೋಸ್ ಡೌನ್ಲೋಡ್ ಮಾಡಿದರೂ ನಿಮಗೆ ಮೈ ವೀಡಿಯೋಸ್ ಅಂತ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಸಿಗುತ್ತೆ. ನೆಕ್ಸ್ಟು ಡೇ ಮೋಡ್, ಇದನ್ನು ಡೇ ಮೋಡ್ಗೂ ಕೂಡ ಕನ್ಫರ್ಮ್ ಮಾಡ್ಕೋದು. ಫಾರ್ ಎಕ್ಸಾಂಪಲ್ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಡೇ ಮೋಡ್ ಆಪ್ಷನ್ ಬರುತ್ತೆ ಈ ಥರ. ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಬೇರೆ ಬರುತ್ತೆ. ಹ್ಯಾಡ್ ಟು ಫೇವ್ರೇಟ್ ಅಂದರೆ ಈ ಪೇಜ್ನ ನೀವು ಫೇವ್ರೇಟ್ ಲಿಸ್ಟ್ಗೆ ಹಾಕ್ಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಶೇರ್ ಅಂತ ಆಪ್ಷನ್ ಇದೆ. ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜ್ನ ಯಾರಿಗೂ ಕೂಡ ಶೇರ್ ಮಾಡ್ಬೋದು. ರಿಫ್ರೆಶ್ ಇದೆ, ಇದು ಒಂದು ಸರಿ ರಿಫ್ರೆಶ್ ಆದರೆ ಮತ್ತೆ ರೀಲೋಡ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಥೀಮ್ಸ್ ಅಂತ ಆಪ್ಷನ್ ಸಿಗುತ್ತೆ. ನೆಕ್ಸ್ಟು ಟೆಕ್ಸ್ಟ್ ಮೋಡ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಎಲ್ಲ ಆ್ಯಡ್ ಆಗಿರುತ್ತೆ. ನೆಕ್ಸ್ಟು ಫುಲ್ ಸ್ಕ್ರೀನ್ ಮಾಡ್ಕೋಬೋದು. ನೆಕ್ಸ್ಟು ಫೈಂಡ್ ದ ಪೇಜ್ ಅಂತ ಇದೆ, ಅದನ್ನು ಕೂಡ ಸರ್ಚ್ ಮಾಡ್ಬೋದು. ಓಕೆ, ಇಷ್ಟು ಆಪ್ಷನ್ ನೋಡ್ಕೊಂಡ್ರಿ. ನೆಕ್ಸ್ಟ್ ಇಲ್ಲ ಈ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಕ್ಲಿಯರ್ ಹಿಸ್ಟ್ರಿ ನೋಡ್ಕೊಳ್ಳಿ. ಫಸ್ಟು ಟೆಕ್ಸ್ಟ್ ಸೈಜ್ ಅಂದರೆ ಎಷ್ಟು ಇರಬೇಕು ಅಂತ ನೀವು ಸರ್ಚ್ ಮಾಡಿದಾಗ ಎಷ್ಟು ಸೈಜಲ್ಲಿ ಬರಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಸರ್ಚ್ ಇಂಜಿನ್ ಸರ್ಚ್ ಅಂತ ಇರುತ್ತೆ, ಅದನ್ನು ಕೂಡ ಗೂಗಲಿಗೆ ಹಾಕೋಬೋದು. ನೆಕ್ಸ್ಟ್ ಬಿಂಗೋ ಅಂತ ಆಪ್ಷನ್ ಕೂಡ ಸಿಗುತ್ತೆ. ಮೋಸ್ಟ್ ವಿಸಿಟೆಡ್ ಅದನ್ನು ಆನ್ ಮಾಡ್ಕೊಳ್ಳಿ. ಸ್ವೈಪ್ ಟು ಫಾರ್ವರ್ಡ್ ಬ್ಯಾಕ್ವರ್ಡ್ ಅದು ಕೂಡ ನಿಮಗೆ ಆ ಕಡೆ ಹ್ಯಾರೋ ಮಾರ್ಕ್ ಇರುತ್ತೆ, ಅದನ್ನು ತೋರಿಸಿದ್ದೀವಿ. ನೆಕ್ಸ್ಟು ಆಟೋ ಪ್ಲೇ ವೀಡಿಯೋಸ್, ಇದನ್ನು ಯಾವಾಗಲೂ ಡಿಸೇಬಲ್ ಇರಬೇಕು. ಯಾವುದನ್ನ ವೀಡಿಯೋಸ್ನ ನೀವು ಪ್ಲೇ ಮಾಡಿದ್ರೆ ಅದು ಆಟೋ ಪ್ಲೇ ಆಗುತ್ತೆ. ನೋಟಿಫಿಕೇಷನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡ್ರೆ ಈ ಎಲ್ಲ ಕೂಡ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಡೌನ್ಲೋಡ್ ಅಲರ್ಟ್ ಎಲ್ಲನೂ ಕೂಡ ಈಸಿಯಾಗಿ ಆನ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಇಷ್ಟು ನಿಮಗೆ ಸಿಗುತ್ತೆ. ನೆಕ್ಸ್ಟು ಈ ಸಿಂಬಲ್ ಹೋಮ್ ಸಿಂಬಲ್ ಬಂದರೆ ಈ ಥರ ಹೋಮಿಗೆ ಬರುತ್ತೆ. ನೆಕ್ಸ್ಟು ಪೇಜ್, ಎಷ್ಟು ಪೇಜ್ ಓಪನ್ ಮಾಡ್ತೀರೋ ಅಷ್ಟು ಪೇಜ್ ಸಿಗುತ್ತೆ. ಈ ಪೇಜಲ್ಲಿ ನಿಮಗೆ ಬ್ಯಾಕ್ ಹೋದರೆ ಬ್ಯಾಕ್ ಬರುತ್ತೆ. ನೆಕ್ಸ್ಟು ಇನ್ನೊಂದು ಇನ್ಕನೆಕ್ಟಿವ್ ಮೋಡ್ ಅಂತ ಬರುತ್ತೆ, ಅದನ್ನು ಕೂಡ ಆಡ್ ಮಾಡ್ಕೋಬೋದು. ನೆಕ್ಸ್ಟು ಬ್ಯಾಕ್ ಬಂದರೆ ಬ್ಯಾಕ್ ಬರುತ್ತೆ, ಆಫ್ ಮಾಡ್ಕೋಬೋದು. ಇದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಷ್ಟು ಇವತ್ತಿನ ಬ್ರೌಸರ್ನಲ್ಲಿರೋ ವಿಷಯ. ನೆಕ್ಸ್ಟ್ ಆ್ಯಪ್ಗೆ ಹೋಗೋಣ ಬನ್ನಿ. ಕ್ಲಾಕಲ್ಲಿ ಅಲಾರಾಮ್ ಇರುತ್ತೆ. ಅಲಾರಾಮ್ನ ನೀವು ಸೆಟ್ ಮಾಡಿಕೊಂಡು ಇದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 4:40 PM ಹಾಕ್ಕೊಂಡ್ರೆ 4 hours 15 minutesಗೆ ಸೆಟ್ ಮಾಡಿ. ನೆಕ್ಸ್ಟು ರಿಪೀಟ್ ಅಂತ ಇರುತ್ತೆ. ಈ ಅಲಾರಾಮು ಎಷ್ಟು ದಿನ ಬರಬೇಕು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಒಂದು ವಾರ ಕೂಡ ಪೂರ್ತಿ ಬೇಕು ಅಂದರೆ ಇದೇ ಥರ ನೀವು ಸೆಟ್ ಮಾಡಿ ಬಿಟ್ಕೋಬೇಕು. ನೆಕ್ಸ್ಟು ಇಲ್ಲಿ ಅಲರ್ಟ್ ಮೋಡ್ ಅಂತ ಆಪ್ಷನ್ ಸಿಗುತ್ತೆ. ಅಲ್ಲಿ ರಿಂಗ್ ಓನ್ಲಿ ಸೌಂಡ್ ಬರುತ್ತೆ. ರಿಂಗ್ ಆ್ಯಂಡ್ ವೈಬ್ರೇಟ್ ಇದ್ದರೆ ಅಂದರೆ ಆಡು ಕೂಡ ನೆಕ್ಸ್ಟ್ ವೈಬ್ರೇಷನ್ ಬರುತ್ತೆ. ಬರೀ ವೈಬ್ರೇಟ್ ಇಕ್ಕಿದ್ರೆ ಬರೀ ವೈಬ್ರೇಟ್ ಆಗುತ್ತೆ. ರಿಂಗ್ಟೋನ್ನ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ ಮೊಬೈಲಲ್ಲಿ ನಿಮ್ಗೆ ಸುಮಾರು ರಿಂಗ್ಟೋನ್ ಸಿಗುತ್ತೆ. ನಿಮಗೆ ನಿಮ್ಮ ಫೇವ್ರೇಟ್ ರಿಂಗ್ಟೋನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕಸ್ಟಮ್ ರಿಂಗ್ಟೋನ್ ಅಂತ ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಕೂಡ ಯಾವುದೇ ಫೇವ್ರೇಟ್ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟು. ನೆಕ್ಸ್ಟ್ ಸ್ನೋಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸರಿ ಅಲಾರಾಮ್ ಬಡ್ಕೊಂಡ್ಮೇಲೆ ನೀವು ಟ್ಯಾಪ್ ಮಾಡಿದ್ರೆ 5 ನಿಮಿಷ ಬಿಟ್ಟು ಇನ್ನೊಂದು ಸರಿ ಅಲಾರಾಮ್ ಮಾಡ್ಕೊಂಡೈತೆ, ಅದೇ ಥರ ನೀವು ಮಾಡ್ಕೊಬೋದು. ಓಕೆ, ಸ್ನೋಸ್ ಎಲ್ಫರ್ ಅಂದರೆ ಏನು ಗೊತ್ತಾ? ಒನ್ಸ್ ಇದನ್ನು ಎನೇಬಲ್ಡ್ ಎ ಮೆಸೇಜ್ ವಿಲ್ ಬಿ ಸೆಂಡ್ ಸ್ಪೆಸಿಫಿಕ್ ಕಾಂಟ್ಯಾಕ್ಟ್ ಆಟೋಮೆಟಿಕಲಿ ಆಫ್ಟರ್ ದ ಅಲಾರಾಮ್ ರಿಂಗ್ 5 times. ಈ ಆಪ್ಷನ್ನ ನೀವು ಎನೇಬಲ್ ಮಾಡಿಕೊಂಡ್ರೆ ಈ ಕಾಂಟ್ಯಾಕ್ಟಲ್ಲಿ ನೀವು ಯಾರಿಗಾನ ಸೆಲೆಕ್ಟ್ ಮಾಡಿ ಕೈ ಬಿಟ್ಟರೆ ಅವರಿಗೆ ಕೂಡ ಇದು ಅಲಾರಾಮ್ನ ಫಾರ್ವರ್ಡ್ ಮಾಡುತ್ತೆ, ಅಂದರೆ ಮೆಸೇಜ್ ಕಳಿಸುತ್ತೆ ಅಂತ ಅರ್ಥ. ಓಕೆ, ಈ ಥರ ಇರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್
ಇಷ್ಟು ಸಿಗುತ್ತೋ. ನೆಕ್ಸ್ಟು ಇಲ್ಲಿ ಲೇಬಲ್ ಅಂತ ಆಪ್ಷನ್ ಇದೆ. ಯಾವುದೇ ಕೂಡ ನೀವೇನೇ ಕೆಲಸ ಮಾಡಬೇಕೋ ಅದನ್ನು ಹಾಕ್ಕೊಂಡ್ರೆ ಅಲ್ಲಿ ಬರುತ್ತೆ. ಇಷ್ಟು ಆಪ್ಷನ್. ನೆಕ್ಸ್ಟು ವರ್ಡ್ ಕ್ಲಾಕ್ ನೋಡ್ಕೊಳ್ಳಿ. ನಿಮ್ದು ಯಾವ್ದು ಇಟ್ಕೊಂಡಿದ್ದೀರೋ ಅದು ಕ್ಲಾಕ್ ತೋರಿಸುತ್ತೆ. ನೆಕ್ಸ್ಟು ಸ್ಟಾಪ್ ವಾಚ್, ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಕೌಂಟ್ ಮಾಡ್ಕೋಬೋದು ಎಷ್ಟು ಸೆಕೆಂಡ್ ಯೂಸ್ ಮಾಡ್ಬೋದು ಅಂತ. ಆಫ್ ಮಾಡಿ ರೀಸೆಟ್ ಕೊಡ್ಬೋದು. ಟೈಮರ್ 1 ಮಿನಿಟ್ ಟೈಮರ್ ಇಕ್ಕೋಬೋದು, 1 ಅವರ್ ಟೈಮರ್ ಇಕ್ಕೋಬೋದು. ಓಕೆ, ಇದು ಯೂಸ್ ಆಗುತ್ತೆ. ರಿಂಗ್ ಟೋನು ಕೂಡ ಸೆಟ್ ಮಾಡ್ಬೋದು. ಆವಾಗ ರಿಂಗ್ ಟೋನ್ ಬರುತ್ತೆ. ಆಫ್ ಆದಮೇಲೆ ರೀಸೆಟ್ ಮಾಡ್ಕೋಬೋದು. ಇದು ಇವತ್ತಿನ ಸೆಕೆಂಡ್ ಆ್ಯಪ್. ನೆಕ್ಸ್ಟ್ ಆ್ಯಪ್ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ರೆಕಾರ್ಡಿಂಗ್ ಅಂದರೆ ಯಾವುದಾರ ವಾಯ್ಸ್ ರೆಕಾರ್ಡ್ ಮಾಡಬೇಕಂದ್ರೆ ಈ ಥರ ಕ್ಲಿಕ್ ಮಾಡಿ ಈಸಿಯಾಗಿ ವಾಯ್ಸ್ ರೆಕಾರ್ಡ್ ಮಾಡ್ಕೋಬೋದು. ನೆಕ್ಸ್ಟು ಸ್ಟಾಪ್ ಮಾಡ್ಕೋಬೋದು, ಹ್ಯಾಡ್ ಆಗಿರುತ್ತೆ. ನೆಕ್ಸ್ಟ್ ಈ ಥರ ಆನ್ ಮಾಡ್ಕೊಳ್ಳಿ, ತಿರ್ಗಾ ಆಫ್ ಮಾಡಿ, ತಿರ್ಗಾ ಇಲ್ಲಿ ನೀವು ಸೇವ್ ಮಾಡಿರೋವೆಲ್ಲ ಇಲ್ಲಿ ಸಿಗುತ್ತೆ, ಇಲ್ಲಿ ನೋಡ್ಕೋಬೋದು. ಓಕೆ, ಇಷ್ಟೇ ಇದರಲ್ಲಿರೋದು. ನೆಕ್ಸ್ಟ್ ಆಪ್ಷನ್ ಏನಿಲ್ಲ. ನೆಕ್ಸ್ಟು ಆಲ್ಬಮ್ಗೆ ಹೋದರೆ ಆಲ್ಬಮಲ್ಲಿ ಈ ಥರ ನಿಮಗೆ ಫುಲ್ ಪಿಕ್ಚರ್ ಸಿಗುತ್ತೆ. ಈ ಥರ ಬೇಡ ಅಂದರೆ ನಿಮಗೆ ಕ್ಯಾಮ್ರಾ 4 ಪಿಕ್ಚರ್ಸ್ ಅಂತ ಆಪ್ಷನ್ ಸಿಗುತ್ತೆ. ಈ ಥರನೂ ಕೂಡ ನೀವು ಸೆಟ್ ಮಾಡ್ಕೋಬೋದು. ಇಲ್ಲ ಆಲ್ಬಮ್ಸ್ ಅಂತ ಕೂಡ ಸೆಟ್ ಮಾಡ್ಕೋಬೋದು. ಇಷ್ಟು ಆಪ್ಷನ್ ಸಿಗುತ್ತೆ. ನೆಕ್ಸ್ಟು ಫೋಟೋಸ್ನ ನೀವು ಫಿಲಮಲ್ಲಿ ಥರ ಆ್ಯಡ್ ಮಾಡಬೇಕಂದ್ರೆ, ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಸ್ನ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟು ಕೊಲೇಜ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಫೋಟೋ ಕೂಡ ನೀವು ಕೊಲೇಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ IPL ಟೀಮ್ ಪಿಕ್ಚರ್ಸ್ ಇದೆ, ಈ ಥರ ಸೆಲೆಕ್ಟ್ ಮಾಡಿ ಕೈ ಬಿಟ್ಟರೆ ಕೊಲೇಜ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ ನಿಮಗೆ. ಓಕೆ, IPL ಟೀಮ್ ಈ ಥರ ವಿನ್ನಿಂಗ್ ಆಪ್ಷನ್ ಇರುತ್ತೆ, ಎಲ್ಲನೂ ಕೂಡ ಇದರಲ್ಲಿ ಬರುತ್ತೆ. ಈ ಥರ ನೀವು ಮಾಡ್ಕೋಬೋದು. ಇದೆಲ್ಲ ಡಿಫ್ರೆಂಟ್ ಆಪ್ಷನ್ ಸಿಗುತ್ತೆ, ಇದರೆಲ್ಲ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ಇನ್ನೂ ಕೂಡ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರನೂ ಕೂಡ ಮಾಡ್ಕೊಬೋದು. ನೋಡ್ಕೊಳ್ಳಿ ಎಷ್ಟು ಸೂಪರಾಗಿ ಕಾಣಿಸ್ತವೆ. ಈ ಥರ ಮಾಡ್ಕೋಬೋದು. ನೆಕ್ಸ್ಟು ಪಝಲ್ ಕೂಡ ಇದರಲ್ಲೂ ಮಾಡ್ಬೋದು. ಎರಡೇ ನೋಡ್ಕೊಳ್ಳಿ, ಎಷ್ಟು ಫೋಟೋ ಬೇಕೋ ಅಷ್ಟೇ ಬರೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಬಿಲೋ. ಏನೇ ಕಮೆಂಟ್ ಮಾಡೋಂಗಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೇ ವಿಷಯದ ಬಗ್ಗೆ ಆಗಿರಲಿ ಕಮೆಂಟ್ ಬಗ್ಗೆ ಮಾಡಿ, ನಿನಗೆ ಪಕ್ಕ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.